ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನಿಮಗೆಲ್ಲರಿಗೂ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದ್ದಕ್ಕೆ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ನೋಡೋಣ, ನಾವು ಜುಲೈ ತಿಂಗಳ 6 ಮತ್ತು 7ರ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ ಜ್ವರ-1 ಟ್ಯಾಂಕರ್ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 1 ಮತ್ತು 2. ಈ DRDO ಮತ್ತು L&T ಲಿಮಿಟೆಡ್ ಸಂಸ್ಥೆಗಳನ್ನು ಈ ಜ್ವರ-1 ಟ್ಯಾಂಕರನ್ನು ಅಭಿವೃದ್ಧಿಪಡಿಸಿದವೆ. ಹಗುರ ಯುದ್ಧ ಟ್ಯಾಂಕರ್ ಜ್ವರ-1 ಪರೀಕ್ಷೆಯನ್ನು ಇತ್ತೀಚೆಗೆ ನಡೆಸಲಾಗಿದೆ ಅಂತ ಹೇಳ್ಬೋದು. ಗುಡ್ಡಗಾಡು ಹಾಗೂ ಎತ್ತರದ ಯುದ್ಧ ಭೂಮಿಯಲ್ಲಿ ಬಳಕೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿರುವ ಜ್ವರ-1 ಹೆಸರಿನ ಹಗುರ ಯುದ್ಧ ಟ್ಯಾಂಕರ್ಗಳ ಪ್ರಾಯೋಗಿಕ ಪರೀಕ್ಷೆಯನ್ನು ಇತ್ತೀಚೆಗೆ DRDO ಸಂಸ್ಥೆ ಆರಂಭಿಸಿದೆ. ಇದನ್ನು ಗುಜರಾತ್ನ ಹಜಿರಾದಲ್ಲಿ ಜ್ವರ-1 ಪರೀಕ್ಷೆಯನ್ನು ನಡೆಸಲಾಗಿದೆ. ಇದು ಚೀನಾಗೆ ಹೊಂದಿಕೊಂಡಿರುವ ವಾಸ್ತವ ಗಡಿ ನಿಯಂತ್ರಣ ರೇಖೆ, ಲಡಾಖ್ ಸೇರಿದಂತೆ ಎತ್ತರದ ಯುದ್ಧ ಭೂಮಿಯಲ್ಲಿ ಸೇನೆಯ ಅಗತ್ಯ ಇರುವ ಹಗುರ ಯುದ್ಧ ಟ್ಯಾಂಕರ್ಗಳನ್ನು ಈ DRDO ಹಾಗೂ L&T ಲಿಮಿಟೆಡ್ ಜಂಟಿಯಾಗಿ ಇದನ್ನು ಅಭಿವೃದ್ಧಿಪಡಿಸಿದವೆ ಅಂತ ಹೇಳ್ಬೋದು. ಯಾವ್ಯಾವ ಸಂಸ್ಥೆ ಅಂದರೆ DRDO ಹಾಗೂ L&T ಸಂಸ್ಥೆಗಳು ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವೆ ಜ್ವರ-1 ಯುದ್ಧ ಟ್ಯಾಂಕರನ್ನು. ಈ ಯುದ್ಧ ಟ್ಯಾಂಕರನ್ನು ಕಡಿದಾದ ಪರ್ವತ ಪ್ರದೇಶದಲ್ಲಿ ಮತ್ತು ಇಳಿಜಾರು ಪ್ರದೇಶ ಆಗಿರ್ಬೋದು, ಎತ್ತರ ಪ್ರದೇಶದಲ್ಲಿ ಇದನ್ನು ಸುಲಭವಾಗಿ ಸಾಗಬಲ್ಲ ರೀತಿಯಲ್ಲಿ ರೂಪಿಸಲಾಗಿದೆ ಅಂತ ಹೇಳ್ಬೋದು. ಇದನ್ನು ಅಂದರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಅತಿ ಸುಲಭವಾಗಿ ಇದನ್ನು ಚಲಾವಣೆ ಮಾಡಬಹುದು. ಸೇನೆಯಲ್ಲಿರುವ T-72 ಮತ್ತು T-90 ಯುದ್ಧ ಟ್ಯಾಂಕರ್ಗಳಿಗಿಂತ ಇದು ಅತಿ ಕಡಿಮೆ ತೂಕವನ್ನು ಹೊಂದಿದೆ, ಜೊತೆಗೆ ಹಗುರವಾಗಿದೆ ಅಂತ ಹೇಳ್ಬೋದು. ಇದು T-90 ಮತ್ತು T-72ಗಳಿಂದ ಟ್ಯಾಂಕರ್ಗಳಿಂದ ಇದು ಅತಿ ಕಡಿಮೆ ತೂಕವನ್ನು ಒಳಗೊಂಡಿದೆ. ಇದನ್ನು 2027ರ ವೇಳೆಗೆ ಭಾರತೀಯ ಸೇನೆಗೆ ಈ ಜ್ವರ-1 ಯುದ್ಧ ಟ್ಯಾಂಕರ್ಗಳನ್ನು ಸೇರ್ಪಡೆ ಆಗಲಿದ್ದಾವೆ. ಯಾವಾಗಂದರೆ 2027ರಲ್ಲಿ ಇವನ್ನು ಭಾರತೀಯ ಸೇನೆಗೆ ಇವನ್ನು ಟ್ಯಾಂಕರನ್ನು ಸೇರ್ಪಡೆ ಮಾಡಲಾಗುತ್ತದೆ ಅಂತ ಹೇಳಲಾಗಿದೆ. ಅದೇ ರೀತಿಯಾಗಿ ಈ ಜ್ವರ-1ನ ಮುಖ್ಯ ಲಕ್ಷಣಗಳನ್ನು ನೋಡೋಣ. ಇವುಗಳನ್ನು ನಾನು ಗೂಗಲ್ ಮತ್ತು ChatGPTಯಿಂದ ತೆಗೆದುಕೊಂಡಿರ್ತೇನೆ. ಎಲ್ಲ ಪ್ರಮುಖ ಅಂಶಗಳು ಇರ್ತವೆ. ಎಲ್ಲರೂ ನೋಡದೆ ಹೋಗಬೇಡಿ, ಜೊತೆಗೆ ಸ್ಕಿಪ್ ಕೂಡ ಮಾಡ್ಕೋಬೇಡಿ, ಎಲ್ಲ ನೋಡಿಕೊಳ್ಳಿ. ನಿಮಗೋಸ್ಕರ ಮಾಡಿರುವ ಸ್ಲೈಡ್ ಇದು. ಜ್ವರ-1 ಮುಖ್ಯ ಲಕ್ಷಣಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಇದನ್ನು ಸುಮಾರು 25 ಟನ್ನಷ್ಟು ಇದು ತೂಕ ಹೊಂದಿದೆ. ಯಾವುದು ಜ್ವರ-1 ಯುದ್ಧ ಟ್ಯಾಂಕರ್. 105 mm ಮುಖ್ಯ ಗನ್ ಆಗಿದೆ. ಇದು ವಿವಿಧ ರೀತಿಯಲ್ಲಿ ಸ್ಫೋಟಕಗಳನ್ನು ಹಾರಿಸಬಲ್ಲದು ಕೂಡ ಆಗಿದೆ. ಇದು ಯಾವುದು ಜ್ವರ-1 ಟ್ಯಾಂಕರ್ನನ್ನು ಪ್ರತ್ಯಾಕ್ರಮಣಗಳಿಂದ ರಕ್ಷಿಸುವ ವ್ಯವಸ್ಥೆಯನ್ನು ಕೂಡ ಇದನ್ನು ಒಳಗೊಂಡಿದೆ. ಯಾವುದು ಜ್ವರ-1 ಯುದ್ಧ ಟ್ಯಾಂಕರ್. ಇದು ಸಮರ ಕ್ಷೇತ್ರದಲ್ಲಿ ತಕ್ಷಣದ ಮಾಹಿತಿಯನ್ನು ವಿನಿಮಯಗೊಳಿಸಲು ಸುಲಭವಾಗುತ್ತದೆ. ಅದೇ ರೀತಿಯಾಗಿ ಈಗ DRDO ನೋಡೋದಾದರೆ DRDO ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದನ್ನು DRDOವನ್ನು ಫುಲ್ ಫಾರ್ಮ್ ಕೇಳ್ಬೋದು. ಅದನ್ನು ಕಮೆಂಟ್ ಮೂಲಕ ನೀವು ನನಗೆ ತಿಳಿಸ್ಬೇಕು. ಇದೊಂದು ಮಾಡಿ ನೋಡೋಣ. DRDO ಫುಲ್ ಫಾರ್ಮ್ ಅಂದರೆ ಫುಲ್ ಫಾರ್ಮ್ ಹೇಳಿ. ಇದನ್ನು ಕ್ವೆಶ್ಚನ್ ನಂಬರ್ 1 ಅಂತ ತಿಳ್ಕೊಳ್ಳಿ. ಇದರ ಬಗ್ಗೆ ನೋಡೋದಾದರೆ ಇದು ಸ್ಥಾಪನೆಯಾದ 1958, ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಅಂತ ಹೇಳ್ಬೋದು. ಯಾವುದು DRDO. ಅದೇ ರೀತಿ ಮುಂದೆ ನೋಡೋಣ. ಮುಂದೆ ಪ್ರಶ್ನೆ ನೋಡೋದಾದರೆ ಶಾಂಘೈ ಸಹಕಾರ ಸಂಘಟನೆಗೆ ಇತ್ತೀಚೆಗೆ 10ನೇ ಸದಸ್ಯ ರಾಷ್ಟ್ರವಾಗಿ ಸೇರಿದ ದೇಶ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಬೆಲಾರಸ್. ಆಪ್ಷನ್ಸ್ ಬಿ ಬೆಲಾರಸ್ ದೇಶ 10ನೇ ಸದಸ್ಯ ರಾಷ್ಟ್ರವಾಗಿ ಇತ್ತೀಚೆಗೆ ಶಾಂಘೈ ಸಹಕಾರ ಸಂಘಟನೆಗೆ ಸೇರಿಕೊಂಡಿದೆ. ಸರಿ. ಕಜಕಿಸ್ತಾನದ ಆಸ್ಥಾನದಲ್ಲಿ ನಡೆದ 2024ರ ಶೃಂಗಸಭೆಯಲ್ಲಿ ರಿಪಬ್ಲಿಕ್ ಆಫ್ ಬೆಲಾರಸ್ ಅಧಿಕೃತವಾಗಿ ಶಾಂಘೈ ಸಹಕಾರ ಸಂಘಟನೆಯ 10ನೇ ಕಾಯಂ ಸದಸ್ಯವಾಗಿ ಇತ್ತೀಚೆಗೆ ಸೇರಿಕೊಂಡಿದೆ. ಯಾವುದು ಬೆಲಾರಸ್. ಬೆಲಾರಸ್ 2010ರಲ್ಲಿ SCOನ ಸಂವಾದ ಪಾಲುದಾರರಾಗಿ ಸೇರಿತ್ತು ಮತ್ತು 2015ರಲ್ಲಿ ವೀಕ್ಷಕ ರಾಷ್ಟ್ರ ಆಗಿ ಸೇರಿತ್ತು. ಯಾವಾಗ 2015ರಲ್ಲಿ ಈ ಬೆಲಾರಸ್ ದೇಶ ವೀಕ್ಷಕ ರಾಷ್ಟ್ರವಾಗಿ ಸೇರಿತ್ತು. ಜೊತೆಗೆ 2010ರಲ್ಲಿ ಇದು ಸಂವಾದ ಪಾಲುದಾರರಾಗಿ ಸೇರಿಕೊಂಡಿತ್ತು. ಎಲ್ಲಿ ಅಂದರೆ ಶಾಂಘೈ ಸಹಕಾರ ಸಂಘಟನೆಯಲ್ಲಿ, ಸ್ಕಾ ಅಂತ ಹೇಳ್ಬೋದು ನಾವು. ಇದು 4ನೇ ಬಾರಿಗೆ ಕಜಕಿಸ್ತಾನ್ ಶೃಂಗಸಭೆಯನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ ಇತ್ತೀಚೆಗೆ.
ಎಷ್ಟನೇ ಬಾರಿ? 4ನೇ ಬಾರಿ ಕಜಕಿಸ್ತಾನದಲ್ಲಿ ನಡೆಯಲಿದೆ. ಇದಕ್ಕೂ ಮುನ್ನ 2005ರಲ್ಲಿ, 2011ರಲ್ಲಿ ಮತ್ತು 2017ರಲ್ಲಿ ಈ ಶೃಂಗಸಭೆಯನ್ನು ಈ ಕಜಕಿಸ್ತಾನ್ ದೇಶ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತ್ತು ಅಂತ ಹೇಳ್ಬೋದು. ಇದು ಶಾಂಘೈ ಸಹಕಾರ ಸಂಘಟನೆಯ 24ನೇ ಸಭೆಯಾಗಿದೆ. ಎಷ್ಟು? 24ನೇ ಸಭೆ ಅಂದರೆ ಎಲ್ಲಿ ನಡೀತು ಅಂತ ಕೇಳಿದರೆ ಎಲ್ಲಿ? ಕಜಕಿಸ್ತಾನದಲ್ಲಿ. 23ನೇ ಸಂಘಟನೆ ನಡೆದದ್ದು ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳ್ಬೋದು. ಅಂದರೆ 2023ರಲ್ಲಿ ಭಾರತವು 23ನೇ ಶೃಂಗಸಭೆಯನ್ನು ವರ್ಚುವಲ್ ಸ್ವರೂಪದಲ್ಲಿ ಆಯೋಜಿಸಿತ್ತು. ಯಾವಾಗ? 2023ರಲ್ಲಿ ನಮ್ಮ ಭಾರತ ದೇಶ ಆಯೋಜನೆಯನ್ನು ಮಾಡಿಕೊಂಡಿತ್ತು ಅಂತ ಹೇಳ್ಬೋದು. ಈ ಶೃಂಗಸಭೆಯ ಸಮಯದಲ್ಲಿ ಇರಾನ್ ಸ್ಕ್ವಾನ 9ನೇ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿತ್ತು ಅಂತ ಹೇಳ್ಬೋದು. ಎಷ್ಟು ದೇಶ? 9ನೇ ದೇಶವಾಗಿ ಸೇರಿಕೊಂಡದ್ದು ಯಾವುದಪ್ಪ ಅಂತಂದರೆ ಇರಾನ್ ಅಂತ ಹೇಳ್ಬೋದು. ಯಾವುದು? ಇರಾನ್. ಈಗ 10ನೇ ದೇಶವಾಗಿ ಸೇರಿಕೊಂಡದ್ದು ಬೆಲ್ರಾಸ್ ಅಂತ ಹೇಳ್ಬೋದು ನಾವು. ಈ ಕಜಕಿಸ್ತಾನ್ ಜುಲೈ 2023ರಲ್ಲಿ ಭಾರತದಿಂದ ಸ್ಕ್ವಾ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿದೆ. ಚೀನಾವು 2024-25ಕ್ಕೆ ಸ್ಕ್ವಾನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದೆ. ಚೀನಾದ ಕಿಂಗ್ಡಾವೋನಲ್ಲಿ 2024-25ಕ್ಕೆ ಸ್ಕ್ವಾ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ರಾಜಧಾನಿಯಾಗಿ ಆಯ್ಕೆಯನ್ನು ಕೂಡ ಮಾಡಲಾಗಿದೆ. ಅಂದರೆ 2025ಕ್ಕೆ ಈ ಸ್ಕ್ವಾ ಶೃಂಗಸಭೆಯಲ್ಲಿ ನಡೆಯಲಿದೆ. ಅಂದರೆ ಚೀನಾ ದೇಶದಲ್ಲಿ ಕಿಂಗ್ಡಾವೋದಲ್ಲಿ ನಡೆಯಲಿದೆ, ಚೀನಾ ದೇಶದಲ್ಲಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಈ ಸ್ಕ್ವಾ ಬಗ್ಗೆ ನೋಡಿಕೊಳ್ಳೋಣ. ಇದನ್ನು ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಅಂತ ಹೇಳ್ಬೋದು, ಫುಲ್ ಫಾರ್ಮ್ ಇದನ್ನು. ಇದು ಭೌಗೋಳಿಕ ವ್ಯಾಪ್ತಿ ಮತ್ತು ಜನಸಂಖ್ಯೆ ದೃಷ್ಟಿಯಿಂದ ವಿಶ್ವದ ಅತಿ ದೊಡ್ಡ ಪ್ರಾದೇಶಿಕ ಸಂಸ್ಥೆಯಾಗಿದೆ. ಇದು ಸ್ಕ್ವಾ. ಈ ಸ್ಕ್ವಾ 1996ರಲ್ಲಿ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ ಒಕ್ಕೂಟ ಮತ್ತು ತಜಿಕಿಸ್ತಾನ್ ರಾಷ್ಟ್ರಗಳ ನಡುವೆ ರೂಪುಗೊಂಡ ಒಂದು ಶಾಂಘೈ 5ನ ಉತ್ತರಾಧಿಕಾರಿಯಾಗಿದೆ ಅಂತ ಹೇಳ್ಬೋದು. ಅಂದರೆ ಈ 1996ರಲ್ಲಿ ಇದನ್ನು ಸ್ಥಾಪನೆ ಮಾಡಿದ ಜೊತೆಗಿದ್ದ ದೇಶಗಳು ಯಾವಪ್ಪ ಅಂತಂದರೆ ಚೀನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ ಮತ್ತು ತಜಿಕಿಸ್ತಾನ್ ದೇಶಗಳು ಈ ಶಾಂಘೈ ಅಂದರೆ ಸ್ಕ್ವಾ ಈ ಸ್ಥಾಪನೆ ಮಾಡಿದಾಗ ಜೊತೆಗಿದ್ದ ದೇಶಗಳು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಉಜ್ಬೇಕಿಸ್ತಾನ್ 2001ರಲ್ಲಿ ಈ ಸ್ಕ್ವಾಗೆ ಸೇರಿಕೊಂಡಿದೆ ಅಂತ ಹೇಳ್ಬೋದು. ಯಾವುದು? ಉಜ್ಬೇಕಿಸ್ತಾನ್. ಅದೇ ರೀತಿಯಾಗಿ ಭಾರತ ಮತ್ತು ಪಾಕಿಸ್ತಾನಗಳು 2017ರಲ್ಲಿ ಈ ಸ್ಕ್ವಾ ಜೊತೆಗೆ ಸೇರಿಕೊಂಡಿವೆ, ಸ್ಕ್ವಾ ಸಂಘಟನೆಗೆ. ಈ ಶಾಂಘೈ ಕೋಆಪರೇಷನ್ಗೆ ಇದು ಸ್ಥಾಪನೆ ಆಗಿದೆ ಯಾವಪ್ಪ ಅಂತಂದರೆ 2001ರಲ್ಲಿ. ಇದರ ಕೇಂದ್ರ ಕಚೇರಿ ಇರೋದು ಬೀಜಿಂಗ್ನಲ್ಲಿ. ಬೀಜಿಂಗ್ ಇರೋದು ಚೀನಾದ ದೇಶದಲ್ಲಿ ಅಂತ ಹೇಳ್ಬೋದು. ಇದರ ಸ್ಕ್ವಾನ ಸದಸ್ಯ ರಾಷ್ಟ್ರಗಳ ಬಗ್ಗೆ ನೋಡೋಣ. ಯಾವ್ಯಾವ ಇದಾವೆ ಅಂದರೆ ಚೀನಾ ಇದೆ, ರಷ್ಯಾ ಇದೆ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಪಾಕಿಸ್ತಾನ್ ಮತ್ತು ಭಾರತ, ಇರಾನ್, ಬೆಲ್ರಾಸ್ಗಳನ್ನು ಈ ಸ್ಕ್ವಾ ದೇಶ ಒಳಗೊಂಡಿದೆ. ಹಾಗಾದರೆ ನಿಮಗೆ ಕ್ವೆಶ್ಚನ್ ನಂಬರ್ 2 ಏನಪ್ಪ ಅಂತಂದರೆ ಈ ಸ್ಕ್ವಾ ದೇಶದಲ್ಲಿ ಇರಲಾರದ 2 ದೇಶಗಳಿದ್ದೇವೆ, ಅವುಗಳ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಯಾವಂಥವು? ಮಧ್ಯ ದೇಶದಲ್ಲಿ. ಅದೇ ರೀತಿಯಾಗಿ ಈ ಸ್ಕ್ವಾ ದೇಶಗಳು ಒಂದು ರೀಜನಲ್ ಆ್ಯಂಟಿ ಟೆರರಿಸಮ್ ಸ್ಟ್ಯಾಟ್ಯುಟರಿ ಅಂತ ಒಂದು ರ್ಯಾಡ್ಸ್ ಎಂಬ ಒಂದು ಶಾಶ್ವತ ಸಂಸ್ಥೆಯನ್ನು ಇವು ಮಾಡಿಕೊಂಡಿದೆ. ಅದು ಇದು ಶಾಂಘೈನ ಸಹಕಾರ ಸಂಘಟನೆ ಶಾಶ್ವತ ಸಂಘಟನೆಯಾಗಿದೆ ಅಂತ ಹೇಳ್ಬೋದು, ರ್ಯಾಡ್ಸ್. ಇದು ಭಯೋತ್ಪಾದನೆ, ಪ್ರತ್ಯೇಕವಾದ ಮತ್ತು ಉಗ್ರವಾದವನ್ನು ಎದುರಿಸಲು ಇದನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ಬೋದು. ರ್ಯಾಡ್ಸ್ ಅಂದರೆ ಮುಖ್ಯಸ್ಥರನ್ನು 3 ವರ್ಷಗಳ ಅವಧಿಗೆ ಆಯ್ಕೆ ಮಾಡಲಾಗುತ್ತದೆ. ಪ್ರತಿ ಸದಸ್ಯ ರಾಷ್ಟ್ರವು ಸಹ ರ್ಯಾಡ್ಸ್ಗೆ ಕಾಯಂ ಪ್ರತಿನಿಧಿಯನ್ನು ಕಳಿಸಬೇಕಾಗುತ್ತದೆ. ಇಲ್ಲಿಗೆ ರ್ಯಾಡ್ಸ್ ಸಂಸ್ಥೆಗೆ. ಅದೇ ರೀತಿಯಾಗಿ ಮುಂದೆ ನೋಡೋಣ. ಮುಂದಿನ ಕ್ವಶನ್ ಏನಂದರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕಿರ್ ಸ್ಟಾರ್ಮರ್ ಯಾವ ದೇಶದ ಪ್ರಧಾನಿಯಾಗಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, UK ದೇಶ. UK ದೇಶ ಅಂದರೆ ಇಂಗ್ಲೆಂಡ್ ಅಂತ ಹೇಳ್ಬೋದು ನಾವು. ಕಿರ್ ಸ್ಟಾರ್ಮರ್ ಬ್ರಿಟನ್ನ ಪ್ರಧಾನಿಯಾಗಿದ್ದಾರೆ. ಬ್ರಿಟನ್ ಪ್ರಧಾನಿ. ಬ್ರಿಟನ್ ಸಂಸತ್ತಿಗೆ ನಡೆದ ಚುನಾವಣೆಯಲ್ಲಿ
ಕನ್ಸರ್ವೇಟಿವ್ ಪಕ್ಷವನ್ನು ಸೋಲಿಸಿ ಲೇಬರ್ ಪಕ್ಷ ಇತ್ತೀಚೆಗೆ ಜಯವನ್ನು ಸಾಧಿಸಿದೆ. ಈ ಮೂಲಕ ಕಿರ್ ಸ್ಟಾರ್ಮರ್ ಅವರು ಬ್ರಿಟನ್ನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಈ ಹಿಂದೆ ಪ್ರಧಾನಿಯಾಗಿದ್ದ ರಿಷಿ ಸುನಕ್ ಅವರು ಪ್ರಧಾನಮಂತ್ರಿ ಹುದ್ದೆಗೆ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ರುದ್ರಮೋಹನ್ ಯಾವ ರೀತಿಯ ಕ್ಷಿಪಣಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ವಾಯುವಿಂದ ವಾಯುಗೆ ಚಿಮ್ಮುವ ಇದು ಕ್ಷಿಪಣಿಯಾಗಿದೆ. ಯಾವುದಂದರೆ ರುದ್ರಮ್-1. ಭಾರತೀಯ ವಾಯುಪಡೆಗಾಗಿ IAF ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಾಗಿರುವ DRDO ಅಭಿವೃದ್ಧಿಪಡಿಸಿದೆ. ಇದನ್ನು ಈ ರುದ್ರಮ್-1 ಭಾರತವು ಯಶಸ್ವಿಯಾಗಿ ಪರೀಕ್ಷೆಯನ್ನು ಮಾಡಿದೆ. ರುದ್ರಮ್-1 DRDO ಅಭಿವೃದ್ಧಿಪಡಿಸಿದೆ. ಇದು ಭಾರತದ ಮೊದಲ ದೇಶೀಯ ವಿಕಿರಣ ವಿರೋಧಿ ಕ್ಷಿಪಣಿಯಾಗಿದೆ ಅಂತ ಹೇಳ್ಬೋದು. ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ವಿಕಿರಣ ವಿರೋಧಿ ಕ್ಷಿಪಣಿಯನ್ನು ದೇಶೀಯವಾಗಿ ಕ್ಷಿಪಣಿಯನ್ನು ತಯಾರು ಮಾಡಲಾಗಿದೆ ಅಂತ ಹೇಳ್ಬೋದು. ವಿಕಿರಣ ವಿರೋಧಿ ಕ್ಷಿಪಣಿಯಾಗಿದೆ ಯಾವುದು ರುದ್ರಮ್-1. ಇದು ಗಾಳಿಯಿಂದ ಮೇಲ್ಮೈಗೆ ಅಂದರೆ ಏರ್ ಟು ಸರ್ಫೇಸ್ ಚಿಮ್ಮುವ ಕ್ಷಿಪಣಿಯಾಗಿದೆ. ಇದು ಯಾವುದು ರುದ್ರಮ್-1 ಏರ್ ಟು ಸರ್ಫೇಸ್ ಚಿಮ್ಮುವ ಕ್ಷಿಪಣಿಯಾಗಿದೆ ಅಂತ ಹೇಳ್ಬೋದು. ಇದು ಮ್ಯಾಕ್ 2 ರವರೆಗೆ ವೇಗವನ್ನು ಹೊಂದಿದೆ. ಈ ಕ್ಷಿಪಣಿಯನ್ನು 500 ಮೀಟರ್ಗಳಿಂದ 15 ಕಿಲೋಮೀಟ್ರ್ ಎತ್ತರಕ್ಕೆ ಉಡಾಯಿಸಬಹುದಾಗಿದೆ. ಅದನ್ನು ಅಂದರೆ 500 ಮೀಟ್ರಿಂದ 15 ಕಿಲೋಮೀಟ್ರ್ವರೆಗೆ ಇದನ್ನು ಉಡಾವಣೆಯನ್ನು ಮಾಡಬಹುದು. ಜೊತೆಗೆ 250 ಕಿಲೋಮೀಟ್ರ್ ವ್ಯಾಪ್ತಿಯನ್ನು ಕೂಡ ಇದನ್ನು ಒಳಗೊಂಡಿದೆ. ಯಾವುದು ರುದ್ರಮ್-1. ಅದೇ ರೀತಿಯಾಗಿ 2024 ಅಂಡರ್-23 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ಗಳು ಯಾವ ದೇಶದಲ್ಲಿ ಜರುಗಿದವಂತ ಕೇಳಲಾಗಿದೆ. ಇತ್ತೀಚೆಗೆ ಅಂಡರ್-23 ಕುಸ್ತಿ ಚಾಂಪಿಯನ್ಶಿಪ್ ನಡೆದಿದೆ. ಇದು ಯಾವ ದೇಶದಲ್ಲಿ ನಡೆದಿದೆಪ್ಪ ಅಂತ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಜೋರ್ಡಾನ್. ಈ ಜೋರ್ಡಾನ್ ದೇಶದಲ್ಲಿ ಇತ್ತೀಚೆಗೆ ಏನಾಗಿದೆ ಅಂದರೆ 2024ರಲ್ಲಿ ಅಂಡರ್-23 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ಗಳು ನಡೆದಿವೆ. ಅಂಡರ್-17 ಮತ್ತು ಅಂಡರ್-23 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2024 ಜೂನ್ 22ರಿಂದ 30ರವರೆಗೆ ಜೋರ್ಡಾನ್ನ ಅಮ್ಮಾನ್ನಲ್ಲಿ ನಡೆಸಲಾಗಿದೆ. ಇತ್ತೀಚೆಗೆ ಇಲ್ಲಿ ಜೋರ್ಡಾನ್ ದೇಶದಲ್ಲಿ ಇದನ್ನು ನಡೆಸಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಭಾರತದ ಕುಸ್ತಿಪಟುಗಳು ಅಂಡರ್-17 ಚಾಂಪಿಯನ್ಶಿಪ್ನಲ್ಲಿ 22 ಪದಕಗಳನ್ನು ಗೆದ್ದಿದ್ದಾರೆ. ಯಾರು ಅಂಡರ್-17 ಚಾಂಪಿಯನ್ಶಿಪ್ಗಳು. ಜೊತೆಗೆ ಅಂಡರ್-23 ಚಾಂಪಿಯನ್ಶಿಪ್ಗಳು 23 ಪದಕಗಳನ್ನು ಗೆದ್ದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದು ಅಂಡರ್ ಅಂದರೆ 17 ವರ್ಷದವರು ಆಡೋದು ಆಟವನ್ನು ಅಂಡರ್-17 ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಅಂಡರ್-23 ಅಂದರೆ 23 ವರ್ಷದ ಹೊರಗಿನ ವ್ಯಕ್ತಿಗಳು ಆಡುವ ಆಟವನ್ನು ಅಂಡರ್-23 ಅಂತ ಹೇಳ್ತಾರೆ. ಈ 23 ಪದಗಳನ್ನು ಜಯಿಸಿದೆ ಅಂಡರ್-23ಯಲ್ಲಿ. ಅದೇ ರೀತಿಯಾಗಿ ಅಂಡರ್-17ಯಲ್ಲಿ 22 ಪದಕಗಳನ್ನು ಗೆದ್ದಿದ್ದಾವೆ ಅಂತ ಹೇಳ್ಬೋದು. ಅದೇ ರೀತಿ ಮುಂದೆ ನೋಡೋದಾದರೆ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನ ಯಾವ ದೇಶದಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಲಾಗಿದೆ. ಅಂದರೆ ಇತ್ತೀಚೆಗೆ 46ನೇ ಅಧಿವೇಶನ ನಡೆದಿದೆ ಯುನೆಸ್ಕೋದು. ಅದನ್ನು ಯಾವ ದೇಶದಲ್ಲಿ ನಡೆಸಲಾಗಿತ್ತು ಅಂತ ಕೇಳಲಾಗಿದೆ. ಆಯೋಜಿಸುತ್ತದೆ ಅಂದರೆ ಈಗ ನಡೆಸ್ತದೆ ಅಂತ ನಡೆಸುವ ದೇಶ ಯಾವುದಂತ ಕೇಳಲಾಗಿದೆ. 46ನೇ ಯುನೆಸ್ಕೋ ಅಧಿವೇಶನ ಇದನ್ನು ಆಯೋಜಿಸುವ ದೇಶ ಯಾವುದಪ್ಪ ಅಂತಂದರೆ ಭಾರತ ಅಂತ ಹೇಳ್ಬೇಕು ನಾವು. ನಮ್ಮ ಭಾರತ ದೇಶ ಈ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನವನ್ನು ಆಯೋಜಿಸಲು ಮುಂದಾಗಿದೆ. ನ್ಯೂಸ್ ನೋಡೋದಾದರೆ ಭಾರತವು ಜುಲೈ 21ರಿಂದ 31ರವರೆಗೆ 46ನೇ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ ಅಧಿವೇಶನವನ್ನು ನವದೆಹಲಿಯಲ್ಲಿ ಆಯೋಜಿಸಲಿದೆ. ನವದೆಹಲಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗಿದೆ ಯುನೆಸ್ಕೋದು. ಈ ಯುನೆಸ್ಕೋದ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಎಂದು ಹೇಳಬಹುದು. ಯಾವುದು ಯುನೆಸ್ಕೋವನ್ನು. ಇದು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ. ಯಾವುದು ಯುನೆಸ್ಕೋ. ಇದು ಶಿಕ್ಷಣ, ಸಂಸ್ಕೃತಿ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಸಹಕಾರದ ಮೂಲಕ ವಿಶ್ವ ಶಾಂತಿಗಾಗಿ ಕೆಲಸ ಮಾಡುತ್ತದೆ. ಇದು ಯಾವುದು ಯುನೆಸ್ಕೋ ಸಂಸ್ಥೆ. ಇದನ್ನು ಸ್ಥಾಪನೆ ಮಾಡಿದ್ದು
ಸ್ಥಾಪನೆ ಮಾಡಿದ್ದು 1945. ಸ್ಥಾಪನೆ ಮಾಡಿದ್ದು 1945. ಇದು ಪ್ರಧಾನ ಕಚೇರಿ ಇರೋದು ಪ್ಯಾರಿಸ್, ಅಂದರೆ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಇದು ಯುನೆಸ್ಕೋ ದೇಶ ಕೇಂದ್ರ ಕಚೇರಿಯನ್ನು ಒಳಗೊಂಡಿದೆ. ಯುನೆಸ್ಕೋ ಸಂಸ್ಥೆ. ಇಸ್ರೇಲ್ ಮತ್ತು ಲಿಚಿಸ್ಟೇನ್ ವಿಶ್ವಸಂಸ್ಥೆಯ ಸದಸ್ಯರಾದರೂ ಯುನೆಸ್ಕೋ ಸದಸ್ಯತ್ವವನ್ನು ಇದು ಹೊಂದಿಲ್ಲ. ಯಾವ್ಯಾವ ದೇಶ ಅಂದರೆ ಇಸ್ರೇಲ್ ಮತ್ತು ಲಿಚಿಸ್ಟೇನ್ ದೇಶಗಳು ಈ ಯುನೆಸ್ಕೋ ಸದಸ್ಯತ್ವವನ್ನು ಒಳಗೊಂಡಿಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವತ್ತಿನ ಕೊನೆಯ ಲೈನರ್ಸ್ ಅಂದರೆ ಒನ್ಲೈನರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಜಂಕ್ DNA ಎಂದರೇನಂತ ಕೇಳಲಾಗಿದ್ದೇವೆ. ಇದಕ್ಕೆ ಸರಿಯಾದ ಉತ್ತರ DNA ನಾನ್ ಕೋಡಿಂಗ್ DNA ಪ್ರದೇಶಗಳೆಂದು ಹೇಳಬಹುದು. ಸಂಪೂರ್ಣತಾ ಅಭಿಯಾನವನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದಪ್ಪ ಅಂತಂದರೆ ನೀತಿ ಆಯೋಗ. ಸಂಪೂರ್ಣತಾ ಅಭಿಯಾನ ನೀತಿ ಆಯೋಗ ಇದನ್ನು ಪ್ರಾರಂಭಿಸಿದೆ. ಅಶ್ವಗಂಧಕ್ಕೆ ನಿಷೇಧ ಮಾಡಿದ ದೇಶ ಯಾವುದಪ್ಪ ಅಂತಂದರೆ ಡೆನ್ಮಾರ್ಕ್ ದೇಶ. ಡೆನ್ಮಾರ್ಕ್ ದೇಶ ಇತ್ತೀಚೆಗೆ ಅಶ್ವಗಂಧಕ್ಕೆ ನಿಷೇಧವನ್ನು ಹೇರಿದೆ. ಇದು ಭಾರತದಲ್ಲಿ ತಯಾರಾಗುವ ಅಶ್ವಗಂಧ ಅಂತ ಹೇಳೋದು. ಇದು ಭಾರತದಲ್ಲಿ ತಯಾರಾಗುತ್ತದೆ. ಇದರಿಂದ ಕ್ಯಾನ್ಸರ್ ಎಲ್ಲ ಉಂಟಾಗಬಹುದೆಂದು ಈ ಡೆನ್ಮಾರ್ಕ್ ದೇಶ ಅಶ್ವಗಂಧವನ್ನು ನಿಷೇಧವನ್ನು ಮಾಡಿದೆ. ಭಾರತ ಮತ್ತು ಬ್ರಿಟನ್ ಮಧ್ಯೆ ಶೀಘ್ರ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಇತ್ತೀಚೆಗೆ ಒತ್ತು ನೀಡಲು ಉಭಯ ದೇಶಗಳು ನಿರ್ಧಾರವನ್ನು ಕೈಗೊಂಡಿದೆ ಅಂತ ಹೇಳ್ಬೋದು. ಜೊತೆಗೆ ಸಹಿ ಕೂಡ ಮಾಡಿದ್ದಾವೆ. ಯಾವ್ಯಾವ ದೇಶ? ಭಾರತ ಮತ್ತು ಬ್ರಿಟನ್ ದೇಶಗಳು. ಅದೇ ರೀತಿಯಾಗಿ ಹಗುರ ಯುದ್ಧ ಟ್ಯಾಂಕರ್ ಜೊರಾವರ್ ಪರೀಕ್ಷೆಯನ್ನು ಇತ್ತೀಚೆಗೆ DRDO ಆರಂಭಿಸಿದೆ ಎಂದು ಹೇಳಬಹುದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋನ ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಈ ಮಾಹಿತಿಯನ್ನು ನಾನು ಗೂಗಲ್ ಮತ್ತು ChatGPT ಇಂದ ಪಡೆದಿದ್ದೇನೆ. ಎಲ್ಲ ಉಪಯುಕ್ತವಾದ ಮಾಹಿತಿಯನ್ನು ನಾನು ಅಂದರೆ ಸ್ಲೈಡ್ ಮಾಡಲು ಮೊಬೈಲಲ್ಲಿ ತುಂಬ ಕಷ್ಟ ಆಗುತ್ತೆ. ಅಂದರೆ ಮೊಬೈಲ್ನಲ್ಲಿ ಸ್ಲೈಡ್ ಮಾಡೋದಾಗಲ್ಲ. ಅದಕ್ಕೆ ನನ್ನ ಕೈ ಬರಹದಿಂದ ಬರೆದು ಹೇಳಿದ್ದೇನೆ. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್. ಅದೇ ರೀತಿಯಾಗಿ ನಿಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳುತ್ತೇನೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.